ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಪ್ರತಿನಿತ್ಯವೂ ಕಾದು ದೇವರು ನಿಮ್ಮನ್ನ ನಡೆಸುತ್ತಿರುವುದಕ್ಕಾಗಿ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುತ್ತೇನೆ. ಈ ದಿನವೂ ನಿಮ್ಮೊಟ್ಟಿಗೆ ಒಂದು ವಾಕ್ಯವನ್ನು ದೇವರು ಮಾತನಾಡಲಿಕ್ಕಿದ್ದಾರೆ. ಮೊದಲನೇದಾಗಿ ನಾವು ಲೋಕದಲ್ಲಿ ಬದುಕುತ್ತಿರುವಂತ ನಮ್ಮ ಜೀವಿತವನ್ನ ಮೊದಲನೇದಾಗಿ ದೇವರಿಗೆ ಸಮರ್ಪಣೆ ಉಳ್ಳವರಾಗಿ ನಡೆದುಕೊಳ್ಬೇಕಾಗ್ತದೆ. ನಾವು ಯಾವಾಗ ದೇವರಿಗೋಸ್ಕರ ನಾವು ನಡೆದುಕೊಳ್ತೀವೋ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಲಿಕ್ಕೆ ಪ್ರಾರಂಭವಾಗ್ತದೆ. ವಾಕ್ಯವನ್ನು ಓದ್ಕೊಳ್ಳೋಣ. ಮತ್ತಾಯ 6ನೇ ಅಧ್ಯಾಯದಲ್ಲಿ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಕರ್ತನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನಾವು ಯಾವುದಕ್ಕಾಗಿ ತವಕ ಪಡಬೇಕು ಅಂದ್ರೆ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ. ಏನ್ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂಥದ್ದು ಅನ್ನುವುದಾದರೆ, ನಾವು ಯಾವಾಗ ದೇವರಿಗೋಸ್ಕರ ನಾವು ಬದುಕಲಿಕ್ಕೆ, ದೇವರ ಸೇವೆಗೋಸ್ಕರ ನಾವು ಕೊಡುವಂಥದ್ದು ಆಗಿರ್ಬೋದು, ಇಲ್ಲ ದೇವರ ಸೇವೆಗಳಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಸಭೆಯ ಕೆಲಸಗಳಾಗಿರ್ಬೋದು, ಇಲ್ಲ ಪ್ರಾರ್ಥನೆ ಕೂಟಗಳಾಗಿರ್ಬೋದು, ಇಲ್ಲ ನಾವು ಸುವಾರ್ತೆಯ ಸೇವೆಗಳಾಗಿರ್ಬೋದು, ಇಲ್ಲಿಗೆ ಕಷ್ಟದಲ್ಲಿ ಬಿದ್ದಂಥವರು ಅವರನ್ನ ಸಂತೈಸುವಂತ ಕಾರ್ಯಗಳಾಗಿರ್ಬೋದು, ನಾವು ಯಾವಾಗ ಈ ಕಾರ್ಯಗಳನ್ನ ಮಾಡ್ತೀವೋ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಅಂದ್ರೆ, ಇನ್ನು ನಾವು ಸ್ಪಷ್ಟವಾಗಿ ನಾವು ನೋಡ್ಕೊಳ್ಳೋದಾದರೆ ಕರ್ತನ ವಾಕ್ಯ ನಮ್ಮ ಕೈಯಲ್ಲಿದೆ. ಸತ್ಯ ವಾಕ್ಯವು ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಏನೆಲ್ಲ ಬರೆಯಲ್ಪಟ್ಟು ಈ ರೀತಿಯಾಗಿ ನಡ್ಕೊಳ್ಬೇಕು ಎಂಬುದಾಗಿ ದೇವರು ಹೇಳಿದನೋ ಅದನ್ನ ನಡ್ಕೊಳ್ಳುವಂಥದ್ದು ಅದೇ ದೇವರ ರಾಜ್ಯಕ್ಕಾಗಿ ತವಕ ಪಡುವಂಥದ್ದು. ಪ್ರತಿಯೊಂದು ವಿಷಯಗಳು ದೇವರ ವಾಕ್ಯದಲ್ಲಿ ಮುದ್ರಿಸಲ್ಪಟ್ಟಿದೆ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದನ್ನ ಬಿಟ್ಟು ನಮಗೋಸ್ಕರ, ನಮ್ಮ ಕುಟುಂಬಗಳಿಗೋಸ್ಕರ, ನಮ್ಮ ಆಸೆ ಭೋಗಗಳಿಗೋಸ್ಕರ ನಾವು ತವಕ ಪಡ್ಕೊಂಡ್ ಕುಂತಿದ್ದೀವಿ. ಯೋಚನೆ ಮಾಡಿ ನೋಡ್ರಿ, ನೀವು ದೇವರ ರಾಜ್ಯಕ್ಕೋಸ್ಕರ ಎಷ್ಟು ತವಕ ಪಡ್ತಾ ಇದ್ದೀರಾ, ನಿಮಗೋಸ್ಕರ ಎಷ್ಟು ತವಕ ಪಡ್ತಾ ಇದ್ದೀರಾ ಎಂಬುದಾಗಿ ಯೋಚನೆ ಮಾಡ್ರಿ. ನೀವು ದೇವರ ರಾಜ್ಯಕ್ಕಾಗಿ ಎಷ್ಟು ತವಕ ಪಡ್ತಿರೋ ಅಷ್ಟು ನಿಮ್ಮನ್ನ ದೇವರ ಮೇಲಾಗಿ ದೇವರು ಆಶೀರ್ವದಿಸಲ್ಪಡ್ತಾನೆ. ನೀವು ನಿಮಗೋಸ್ಕರ ಎಷ್ಟು ತವಕ ಪಡ್ತಿರೋ ದೇವರು ನಿಮ್ಮ ತವಕ ಎಷ್ಟೇ ನೀವು ಪ್ರಯಾಸ ಪಟ್ಟರು ನಿಮಗೋಸ್ಕರ ಅದು ಒಂದಲ್ಲ ಒಂದು ದಿನ ಅದು ಝೀರೋನೇ. ಸೋದರ ಸೋದರಿ, ನಿನ್ನ ಗಂಟು ನಿನ್ನ ಮನಸ್ಸು ಯಾವುದಾಗಿದೆ? ನೀವು ದೇವರ ರಾಜ್ಯವನ್ನು ಎದುರು ನೋಡುವಾಗ ಭೂಲೋಕದಲ್ಲಿ ನೀನು ಬದುಕಿ ಬಾಳ್ಲಿಕ್ಕೆ ನಿನ್ನ ಏನೆಲ್ಲ ಅವಶ್ಯಕತೆಗಳು ಬೇಕಾಗಿದೆಯೋ ಕರ್ತನು ನಿನ್ನನ್ನು ಕೊಟ್ಟು ಕಾಪಾಡುವಂತವನಾಗಿದ್ದಾನೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನು ಉಲ್ಟಾ ಮಾಡ್ತಾ ಇದೀವಿ. ನಾವು ದೇವರ ರಾಜ್ಯಕ್ಕಾಗಿ ತವಕ ಪಡುವುದು ಸ್ವಲ್ಪ ಮಟ್ಟಿಗೆ ಇರೋದಾದ್ರೆ, ನಮಗೋಸ್ಕರ ಲೋಕಕ್ಕೋಸ್ಕರ ತವಕ ಪಡುವಂಥದ್ದು ಬಹಳವಾಗಿರ್ತದೆ. ಅಂದರೆ 100ರಲ್ಲಿ 1 ಭಾಗ ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡೋದಾದ್ರೆ ಇನ್ನು 99 ಭಾಗ ನಮಗಾಗಿ ನಾವು ತವಕ ಪಡುವಂತವರಾಗಿದ್ದೀವಿ. ಯೋಚನೆ ಮಾಡಿ ನೋಡ್ರಿ, ಈಗ ಸಭೆಯಲ್ಲಿ ಏನಾದ್ರೂ ಒಂದು ಕೊರತೆ ಅಂತ ಬಂದಾಗ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ನಮಗೆ ಕೊರತೆಗಳು ಬಂದಾಗ, ನಮ್ಮ ಕುಟುಂಬಗಳಲ್ಲಿ ಕೊರತೆಗಳು ಬಂದಾಗ ನಾವು ಯಾವ ರೀತಿ ಬಿಹೇವ್ ಮಾಡ್ತೀನಿ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ನಾವು ದೇವರ ರಾಜ್ಯಕ್ಕಾಗಿ ಎಷ್ಟರ ಮಟ್ಟಿಗೆ ನಾವು ತವಕ ಪಡ್ತಾ ಇದ್ದೀವಿ ಎಂಬುದಾಗಿ. ಅದಕ್ಕೆ ದೇವರ ವಾಕ್ಯ ಇನ್ನೊಂದ್ ಕಡೆ ಇರ್ತದೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತಿಸಬೇಡಿರಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ದೇವರು 3 ಹೊತ್ತು ದೇವರು ನಿಮ್ಗೆ ಊಟ ಕೊಡ್ತಾನಲ್ಲ, ಒಳ್ಳೆ ಆರೋಗ್ಯವನ್ನ ಕೊಡ್ತಾನಲ್ಲ. ಯೋಚನೆ ಮಾಡಿ ನೋಡ್ರಿ, ನಿಮ್ಗೇನಾದ್ರೂ ಒಂದು ಅನಾರೋಗ್ಯ ಬಂದು ನೀವು ಮೂಲೆಯಲ್ಲಿ ಕೂತ್ಕೊಳ್ಳೋದಾದ್ರೆ ನೀವು ಯಾರಿಗೆ ಪ್ರಯೋಜನವಾಗಿರ್ತೀರ? ಯೋಚನೆ ಮಾಡ್ರಿ. ಇವತ್ತು ನಿಮ್ಮ ಜೀವಿತ ಯಾರಿಗೆ ತಾನೇ ಇದಾಗಿರ್ತದೆ, ಪ್ರಯೋಜನವಾಗಿರ್ತದೆ? ಇವತ್ತು ನೀವ್ ಯಾವಾಗ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತೀರೋ ಆಗ ಕರ್ತನು ನಿನ್ನನ್ನ ಬಲವಾಗಿ ಉಪಯೋಗ ಮಾಡ್ತಾನೆ. ದೇವರಿಗೂ ಮಹಿಮೆ ಉಂಟಾಗ್ತದೆ. ನೀನು ಭೂಲೋಕದಲ್ಲಿ ಬದುಕಲಿಕ್ಕೂ ದೇವರ ಕಾರ್ಯಗಳನ್ನ ಮಾಡ್ತಾನೆ. ಒಳ್ಳೆ ಆರೋಗ್ಯವನ್ನು ಕೊಡೋದು, ನಿನ್ನ ಜೀವಿತದ ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಕೊಡುವಂತ ಕಾರ್ಯಗಳನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾನೆ. ಇಂದು ಒಪ್ಪಿಸಿಕೊಡೋಣವಾ? ಒಪ್ಪಿಸಿಕೊಡಲಿಕ್ಕೆ ರೆಡಿ ಆಗಿದ್ದೀರಾ? ದೇವರೇ, ನಾನು ನಿನ್ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತೀನಿ, ಪ್ರಾರ್ಥನೆಗಳಲ್ಲಿ ನಾನು ತವಕ ಪಡ್ತೀನಿ, ಸಭೆಯ ಕಾರ್ಯಗಳಲ್ಲಿ ತವಕ ಪಡ್ತೀನಿ, ಸೇವೆಗೆ ಬೇಕಾದ ಅನುಕೂಲತೆಗಳನ್ನ, ಸಹಾಯವನ್ನ ನನ್ನ ಕೈ ನೀಡಿ ನಾನು ಕೊಟ್ಟು ನಾನು ತವಕ ಪಡ್ತೀನಿ. ನಾನು ಹೋಗಕ್ಕಾಗಿಲ್ಲ ಅಂದ್ರೂ ಆ ಸೇವೆ ಮಾಡುವಂತವರಿಗಾಗಿ ನಾನು ಕೈಗಳನ್ನ ಚಾಚಿ ನಾನು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತೀನಿ ಎಂಬುದಾಗಿ ಹೇಳೋಣವ. ಇವತ್ತೆಷ್ಟೋ ಜನಗಳು ಸೇವೆ ಮಾಡ್ಲಿಕ್ಕೆ ಬಹಳ ಅವಶ್ಯಕತೆಗಳು ಉಂಟು, ಆದ್ರೆ ಕೊಡುವಂತವರಾಗಿರ್ಬೋದು, ಆ ಸೇವೆಗೆ ಸಹಾಯ ಮಾಡುವಂತವರಾಗಿರ್ಬೋದು, ಕೊಡದಲ್ಲೇ ತಮ್ಮ ಕೈಗಳನ್ನ ಮುಷ್ಟಿ ಮಾಡಿ ಇಟ್ಕೊಂಡಿರೋದ್ರಿಂದ ಆ ಸೇವೆ ಎಷ್ಟೋ ಕಾರ್ಯಗಳು ಪೆಂಡಿಂಗ್ ಆಗಿ ಉಳ್ಕೊಂಡು ಹೋಗ್ತದೆ.
ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವುದಾದರೆ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ಲಿಕ್ಕಿದ್ದಾನೆ. ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಕರ್ತನೆ ಸ್ತೋತ್ರ ಅಪ್ಪ, ನಾವು ಇಂದು ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಮುಂದೆ ತವಕ ಪಡ್ತೀವಿ. ದೇವರೇ, ನಮ್ಮನ್ನು ಆಶೀರ್ವದಿಸು, ನಾವು ಮಾಡುವ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು, ನಮ್ಮ ಬಿಸ್ನೆಸ್ ನ ಆಶೀರ್ವದಿಸು. ದೇವರೇ, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ರಾಜ ನೀನು ಸಫಲವನ್ನು ತರ್ರಿ ರಾಜನೇ, ಸಮೃದ್ಧಿಯನ್ನ ತನ್ನಿ ರಾಜ. ದೇವರೇ, ನಾವು ಹೋಗುತ್ತಿರುವ ಕೆಲಸದ ಜಾಗಗಳಲ್ಲಿ ನಮ್ಗೆ ಅಭಿವೃದ್ಧಿ ಪಡಿಸು, ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಆರೋಗ್ಯವನ್ನು ಕೊಡು. ಎಲ್ಲಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ನಮ್ಮನ್ನು ಅಭಿವೃದ್ಧಿ ಪಡಿಸಿದಕ್ಕಾಗಿ ಸ್ತೋತ್ರ, ನಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಮ್ಮ ಜೀವಿತವನ್ನು ಬದಲಾಯಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಹೀಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ, ಆಮೇನ್.